ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ದಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಮ್ಮ ಚೇಳೂರು ಸಂತೆ ಒಳಗಿದ್ದೀನಿ. ಮುಖ್ಯವಾಗಿ ಏನು ಅಂತಂದರೆ ಚೇಳೂರು ಸಂತೆಯೂ ಕೂಡ ಕಾಯಿ ಹರಾಜು ಸಂತೆ ತುಂಬ ಚೆನ್ನಾಗಿ ನಡೆಯುತ್ತೆ. ಇವತ್ತು ಇಲ್ಲಿಗೆ ಯಾವ ಕಡೆಯಿಂದೆಲ್ಲ ಹಳ್ಳಿಯಿಂದ ರೈತರುಗಳು ಬರ್ತಾರೆ ಮತ್ತು ಇಲ್ಲಿ ಹರಾಜಲ್ಲಿ ಯಾವ ಥರ ರೇಟ್ಗೆ ಹೋಗುತ್ತೆ, ಇನ್ನೂ ಹೆಚ್ಚಿನ ಮಾಹಿತಿ ಏನು ಮಾಡೋಣ ಅಂದರೆ ರೈತರಿಂದ ತಿಳ್ಕೊಳ್ಳೋಣ ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ. ನೀವೆಲ್ಲಿಂದ, ನಿಮ್ದು ಯಾವ ಊರು ಅಣ್ಣ? ರಂಗನಹಳ್ಳಿನ. ನೀವು ಎಷ್ಟು ವರ್ಷಗಳಿಂದ ಚೇಳೂರು ಸಂತೆಗೆ ತೆಂಗಿನಕಾಯಿ ಸಂತೆಗೆ ಬರ್ತಾ ಇದ್ದೀರಾ? ಒಂದು 15 ವರ್ಷದಿಂದ ಬರ್ತಾ ಇದ್ದೀನಿ. ನಿಮ್ಮದು ಈ ಸಂತೆ ಬಗ್ಗೆ ಹೇಳಿ, ಹೆಂಗಿದೆ ಏನು ಅಂತ ಹೇಳಿ. ಸಂತೆ ಬಗ್ಗೆ ಮೊದಲು ಪರವಾಗಿಲ್ಲ, ಕೌಂಟಿಂಗ್ ಇತ್ತು. ಕೌಂಟಿಂಗಲ್ಲಿ ಒಂಥರ ವ್ಯವಹಾರ ನಡೆಯೋದು. ಇವಾಗ ಏನಾಗುತ್ತೆ, ಗುಡ್ಡಿಗೆ ಬಂದ್ಬಿಟ್ಟು ಒಂಥರಕ್ಕೆ ರೈತರು ಮೋಸ ಮಾಡ್ತಾರೆ, ಇನ್ನೊಂದು ಥರಕ್ಕೆ ಖರೀದಾರರು ಮೋಸ ಮಾಡ್ತಾರೆ. ರೈತರು ಹೆಂಗೆ ಖರೀದಿ ಮೋಸ ಮಾಡ್ತಾರೆ ಅಂದರೆ, ಒಳಗಡೆ ಸಣ್ಣ ಬುಲ್ಡೆ ತುಂಬ್ತಾನೆ. ಕೆಲವರು, ಎಲ್ಲರೂ ಮಾಡಲ್ಲ, ಕೆಲವ್ರು ಮಾಡ್ತಾನೆ. ಅದನ್ನೇ ಮಾಡ್ತಾನೆ, ಗುಡ್ಡೆಗೆ ಮಾಡ್ತಾನೆ. ಮಂಡ್ಯರು ಅಮಾಲಿಕಾಯಿ ಅಂತ ವಸ್ತು ಅಂತಾರೆ. ಆಮೇಲೆ ಇವರು ಅದನ್ನೇನು ಮಾಡ್ತಾರೆ, ಅದನ್ನೆಲ್ಲ ಲೆಸ್ ಮಾಡ್ಕೊಂಡು ವ್ಯಾಪಾರ ಮಾಡೋಕ್ಕೆ ಹೋಗಿ ವ್ಯಾಪಾರ ಮೋಸ ಆಗ್ತಾಯಿದೆ ಅಂತ ನನ್ನ ಅನಿಸಿಕೆ. ಏನಕ್ಕೆ ಕೌಂಟಿಂಗ್ ಇದ್ರೆ ಚೆನ್ನಾಗಿರೋದು, ಅದರ ಕೌಂಟಿಂಗ್ ನಿಲ್ಲಿಸಿ ರಾಶಿ ಮಾಡಿದ್ರು ಪರವಾಗಿಲ್ಲ. ಈಗ 5 ರೂಪಾಯಿ ರೈತರು ಅಂತಾರೆ, ಖರೀದಿದಾರ 1% ಅಂತಾರೆ. ಒಟ್ಟು ಟೋಟಲ್ 6% ಕಮಿಷನ್ ಹೋಗ್ತಾಯಿತ್ತು ಮಂಡ್ಯರಿಗೆ. 6% ಅಲ್ಲಿ ಹೋಗುತ್ತೆ. ಆಮೇಲೆ ಕಾಯಿ ತೆಗಿತಾರೆ. ಅಂದರೆ ಇಲ್ಲಿ ಕಾಯಿ ಎತ್ತವ್ರು, ಇಲ್ಲಿ ಕಾಯಿ ಎತ್ತವ್ರು. ಓಕೆ. ಇಲ್ಲಿ ಕಾಯಿ ಎತ್ತಿದ್ರೆ ಈಗ ಒಂದು ಗುಡ್ಡೆ ಅಂತ ನೋಡಿ, ಎಷ್ಟು ಸುಮಾರು ಗುಡ್ಡೆ ಇದೆಯಲ್ಲ, ಒಂದು ಗುಡ್ಡೆ ಅಂತಂದರೆ ಎಷ್ಟು ಕಾಯಿ ಎತ್ತಾರೆ ಇಲ್ಲಿ? ಸುಮ್ಮನೆ ಎತ್ತುತ್ತಾರೆ. 500 ಕಾಯಿಗೆ 50 ಕಾಯಿ ಎತ್ತುತ್ತಾರೆ. ಇಲ್ಲಿ ಹರಾಜಲ್ಲಿ ನಮ್ಮೂರಲ್ಲಿ ಏನಂದ್ರೆ ಹರಾಜು ಹೋಗುತ್ತೆ, ಒಂದು ಕೈ ಬಿಟ್ಟು ಹೋಗುತ್ತೆ. ಇಲ್ಲಿ ಯಾವ ಥರ ಇದೆ? ಕೈ ಬಿಟ್ಟು ನಡೆಯಲ್ಲ ಇಲ್ಲಿ ಕೈ ಬಿಟ್ಟಿಲ್ಲ, ಬರೀ ಹರಾಜು. ಈಗ ಯಾರು ಅಂದರೆ ನಾನೇ ಬರ್ತೀನಪ್ಪ, ಈಗ ನನ್ಗೆ 500 ಕಾಯಿ ಬೇಕು ಅಂದರೆ ರೈತರು ಮಾತಾಡೋ ಹಂಗೆ ಹೋಗ್ಬೋದಾ? ಇಲ್ಲ, ರೈತ ಆಕಸ್ಮಿಕ ರೈತ ಒಪ್ಕೊಂಡ್ರೆ ಕೊಡ್ಬೋದು ನಿನಗೆ. ಓಕೆ. ಇಲ್ಲ ಅಂದರೆ ನೀನು ಮಂಡ್ಯದಿಂದಲೇ ಖರೀದಿ ತಗೋಬೇಕು. ಕೊಡಲ್ಲ, ಎತ್ತುತ್ತಾರಲ್ಲ, ಪಡಿ ಎತ್ತಿರ್ತಾರಲ್ಲ, ಕೊಡಲ್ಲ ಅದನ್ನ. ಪಡಿ 550 ಕಾಯಿ ಎತ್ತಿರ್ ಕೊಡಲ್ಲ ಅವರು. ಆ ಥರ ಕೊಡಲ್ಲ. ನೀನು ನಾನು ಕೊಡಲ್ಲ ಅಂದರೆ ನೀನು 50 ಕಾಯಿ ಎತ್ತಿರ್ತಲ್ಲ, ಅದು ಕೊಡಲ್ಲ ಅವ್ರು ನಿನಗೆ. ಹಂಗೆ ನೀನು ಬೇಕಾದ್ರೆ ಎತ್ಕೊಂಡು ಹೋಗೋದು ಬೇಡ ಅಂದರೆ ವಾಪಸ್ ತುಂಬ್ಕೊಂಡು ಹೋದ್ರೆ, ರೈತ ನಾನು ಕೊಡಲ್ಲ ಅಂತ ವಾಪಸ್ ತುಂಬ್ಕೊಂಡು ಹೋದ್ರೆ, ನೀನು 50 ಕಾಯಿ ಎತ್ಕೊಂಡಿರ್ತಲ್ಲ, ಅವು ಮಂಡಿಗೆ ಹೋಗ್ತವೆ, ಮಂಡಿ ಲೆಕ್ಕಕ್ಕೆ ಹೋಗ್ತವೆ. ಕಾಯಿ ಬೇಕಿಲ್ಲ ಅಂದ್ರೆ ರೈತ ವಾಪಸ್ ತುಂಬ್ಕೊಂಡು ಹೋಗ್ಬೋದು. ಅಲ್ಲ, ಅವನು ಮಾರ್ಲಿ ಅಂದ್ರೂ ಕೂಡ ತಗೊಂತಾರೆ, ಮಾರ್ಲಿಲ್ಲ ಅಂದ್ರೆ ತಾಂತಾರ ಅವರು. ಅಯ್ಯಪ್ಪ, ಈ ಥರ ವ್ಯವಸ್ಥೆ ಇದೆಯಾ ಇಲ್ಲಿ? ಈ ಥರ ವ್ಯವಸ್ಥೆ ಐತಿ. ನಿಜವಾಗ್ಲೂ ಕೂಡ ಇದೇನೋ ಅಂತಂದರೆ ಇದು ಒಂದು ಒಳ್ಳೆ ರೀತಿ, ಇದು ಒಳ್ಳೆ ವ್ಯವಸ್ಥೆ ಎಲ್ಲ ಇದೆ. ಆ್ಯಕ್ಚುಲಿ ಇದೊಂಥರ ಮೋಸನೇ. ಇದು ರೈತರುಗಳಿಗಿದೆ ಆಗಂತ ಅನ್ಯಾಯ. ಇದು ಅಂದರೆ ಏನು, ಇದು ಅಂದರೆ ಪ್ರೈವೇಟ್ ವ್ಯಕ್ತಿಗಳು ಮಾಡ್ತಿದ್ದ, ಗೌರ್ಮೆಂಟ್ನವರೇ ಮಾಡ್ತಾ ಇದ್ದಾರೆ ಅಂತ. ಪ್ರೈವೇಟ್ ಮಂಡ್ಯರು ಮಾಡ್ಕೊಂತಾರೆ. ಅಂದರೆ ಇಲ್ಲಿ ಗೌರ್ಮೆಂಟ್ ಅಧಿಕಾರಿಗಳು ಬಂದೇ ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಒಬ್ರು ಬಂದಿಲ್ಲ, ಒಬ್ಬರೇ ಬರಲ್ಲ. ಬಂದ್ರೆ ಅವ್ರು ಬಂದು ಸರಿ ಹೋಗುತ್ತೆ. ಅವ್ರು ಬಂದರೆ ಅದೇನು ಪರ್ಸೆಂಟೇಜ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಪರ್ಸೆಂಟ್ ಹಿಡಿಬೇಕು ಅಂತ. ಆಮೇಲೆ ಕಾಯಿ ಎಷ್ಟು ತಗೋಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿಲ್ಲ. ರೈತರಿಗೆ ನಮ್ಗೇನು ಗೊತ್ತು? ಹೌದು. ನಮ್ಗೇನೋ ಬಾಯಿಗೆ ಬಂದು ನಾವು ಮಾತಾಡ್ಕೊಂತೀವಿ. ಅದಲ್ಲ, ಅವ್ರದ್ದು ಕಾನೂನು ಪ್ರಕಾರ ಬಂದು ಅವರು ಕಂಡೀಷನ್ಗಳು ಏನಾಗುತ್ತೆ ಆಕ್ಷನ್ ತಗೋಬೇಕು. 600 ಕಾಯಿ ಐತೆ ಅಂದರೆ 60 ಕಾಯಿ ತಗೊಂಡಿರ್ತಾರೆ. ಅಣ್ಣ, ಇದು ಫಸ್ಟು ನಮ್ಮ ದೊಡ್ಡ ಮರದಲ್ಲೂ ಕೂಡ ಏನಂದರೆ ಈ ಥರ ವ್ಯವಸ್ಥೆ ಇತ್ತು. ಇತ್ತೀಚೆಗೆ ಏನು ಮಾಡೋದು ಅಂದ್ರೆ 2 ವಾರದಿಂದ ಏನು ಮಾಡೋದಂದರೆ ಇದನ್ನು ಕಂಪ್ಲೀಟಾಗಿ ಒಂದು ಹೋರಾಟ ಮಾಡ್ಬಿಟ್ಟು ಏನು ಮಾಡಿದ್ದಾರೆ, ರೈತರುಗಳ ನಿಲ್ಲಿಸಿದ್ದಾರೆ. ಇಲ್ಲೂ ಏನೋ ಅಂತಂದರೆ ಮೇ ಬಿ ಅಧಿಕಾರಿಗಳು ಏನೋ ಆಕ್ಷನ್ ತಗೊಳ್ಳಿಲ್ಲ ಅಂದರೆ ರೈತರುಗಳು ಏನು ಮಾಡಬೇಕು, ಮುಂದೆ ಒಗ್ಗಟ್ಟ ನಿಂತ್ಕೊಂಡ್ರೆ ಖಂಡಿತ ಬದಲಾವಣೆ ಮಾಡ್ಬೋದು. ಮಾಡ್ದಲ್ಲ ಏನಿಲ್ಲ. ಇಲ್ಲಾಂದ್ರೆ ಅವ್ರ ಗಮನಕ್ಕಾದ್ರೂ ಒಂದು ಜನಗಳು ತರಬೇಕು. ಗಮನಕ್ಕೆ ತಗೊಂಡೋಯ್ರಿ, ಬಟ್ ಅವ್ರು ಯಾರೂ ತಗೊಂತ ಇಲ್ಲ. ದಯವಿಟ್ಟು ಅಧಿಕಾರಿಗಳು ಏನಾದರೂ ವಿಡಿಯೋ ನೋಡಿದ್ರೆ ದಯವಿಟ್ಟು ಇಲ್ಲ ಒಂದು ಆಕ್ಷನ್ ತಗೊಳ್ಳಿ. ರೈತರುಗಳಿಗೆ ಇಲ್ಲಿ ನಿಜವಾಗ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ಏನೋ ಒಂದು ಪಾಪ 50 ಕಾಯಿ ಅಂದರೆ ಎಷ್ಟು 1000 ರೂಪಾಯಿ ಲಾಸ್ ಅಲ್ವಾ ಆ್ಯಕ್ಚುಲಿ? ಜಾಸ್ತಿ ಹೋಗುತ್ತೆ. ಹೌದು, ಚೆನ್ನಾಗಿ ಹೋಗುತ್ತೆ. ನಿಮ್ಮ ಹೆಸರು ಅಣ್ಣ? ದೊಡ್ಡರಂಗಪ್ಪ ಅಂತ. ದೊಡ್ಡರಂಗಪ್ಪ. ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಕಾಮರಾಜು. ನಿಮ್ದು ಯಾವ ಊರು? ಬರ್ಕನಾ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವಲ್ಲೇ ಒಂದು 8 ವರ್ಷದಿಂದ ಬರ್ತಿದ್ದೀವಿ. 8 ವರ್ಷದಿಂದ ಬರ್ತಾ ಇದ್ದೀವಿ. ಒಟ್ಟಾರೆ ಸಂತೆ ಹೆಂಗೆ ಅನ್ಸುತ್ತೆ ನಿಮಗೆ? ಅಣ್ಣ, ಸಂತೆಕಾಯಿ ಅಂದರೆ ಅದೇ ಕಾಯಿ ಎತ್ತುತ್ತಾರಲ್ಲ, ಅದೇ ಒಂದು ಸ್ವಲ್ಪ ರಿಸ್ಕ್ ಕಾರಣ. ಎತ್ತಬಾರ್ದು, ಮನ್ಸಿಗೆ ನೋವಾಗುತ್ತೆ ಅಣ್ಣ. ಅಲ್ಲಿಂದ ನಾವು ಇಲ್ಲಿ ತಂದು ಬಾಡಿಗೆ ಬಂದಿರ್ತೀವಲ್ವಾ, ಇನ್ನ ಕಮಿಷನ್ ಹಿಡಿದ್ರಿ ಇಲ್ಲಿ ಬೇಕಾದ್ರೆ. ಕಮಿಷನ್ ಮೊದಲು 4 ರೂಪಾಯಿ ಹಿಡಿಯೋದು, ಈಗ 5 ರೂಪಾಯಿ ಹಿಡಿತಾವ್ರೆ. ಲಕ್ಷಕ್ಕೆ 5,000 ಹಿಡಿತಾರೆ. ಲಾಸ್ ನಮ್ಗೆ ಅಲ್ಲಿಂದ ಇಲ್ಲಿ ತಂದು ಬಾಡಿಗೆ ಇಕ್ಕಿ ಏನು ಉಳಿಯಲ್ಲ ಅಣ್ಣ. ದಯವಿಟ್ಟು ಅಧಿಕಾರಿಗಳ ಬಗ್ಗೆ ಕ್ರಮ ತಗೋಬೇಕು ಅಂತ ನಾನು ಕೇಳ್ಕೊಂತೀನಿ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಅಣ್ಣ.
ನೋಡಿ ಗೈಸ್, ಇಲ್ಲಿ ಕಾಯನ ಹಿಂಗೆ ತುಂಬ್ತಾರೆ ಇಲ್ಲಿ ಒಂದು ಗುಡ್ಡೆ ಒಳಗೆ. ನಮ್ಮೂರಾಗಿಲ್ಲ ಇದು ವ್ಯವಸ್ಥೆ, ಇಲ್ಲಿದೆ ನೋಡಿ, ತುಂಬ್ತಾ ಇದ್ದಾರೆ ಅಲ್ಲಿ. ನಿಮ್ಮ ಹೆಸರಣ್ಣ? ವೆಂಕಟೇಶ್ ಅಂತ ಹೇಳಿ. ನಿಮ್ದು ಯಾವ ಊರು? ಇಲ್ಲೇ ದೊಡ್ಡನಾರ್ಬಂಗ್ಲ. ದೊಡ್ಡನಾರ್ಬಂಗ್ಲ. ಓಕೆ. ನೀವು ಎಷ್ಟು ವರ್ಷಗಳಿಂದ ಈ ಸಂತೆಗೆ ಬರ್ತಾ ಇದ್ದೀರಾ? ಈಗ ನಾನು ಒಂದು 3-4 ಸರಿ ಅಷ್ಟೇ ಬಂದಿರೋದು. 3-4 ಸತಿ ಬಂದಿದ್ದೀರಾ? ನಿಮ್ಗೆ ಹೆಂಗೆ ಅನಿಸ್ತಾ ಐತೆ ಇಲ್ಲೆಲ್ಲ? ಅಲ್ಲ, ಮೊದಲು ಪರವಾಗಿಲ್ಲ ಇಲ್ಲೆಲ್ಲ. ಚೇಳೂರಲ್ಲಿ ಇವತ್ತು ಕಾಯಿ ಸಿಕ್ಕಾಬಟ್ಟೆ ಜಾಸ್ತಿ ಬಂದ್ಬಿಟ್ಟೈತಿ. ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಅದಕ್ಕೋಸ್ಕರ ಕಾಯಿ ಜಾಸ್ತಿ ಆಗೈತೆ. ಓಕೆ. ಈಗ ತಗೊಳ್ಳೋರು ಅಲ್ಲಿ ಕೂಗರ ಸಂಖ್ಯೆ ಕಡಿಮೆ ಐತೆ. ಹೊರಗಡೆ ಕಾಯಿ ಹೋಗ್ತಾ ಇಲ್ಲ. ಹೊರಗಡೆ ಕಾಯಿ ಹಂಗಿದ್ರೆ ರೇಟ್ ಜಾಸ್ತಿ ಆಗೋದು, ರೈತರುಗಳಿಗೂ ಅನುಕೂಲ ಆಗೋದು. ಈಗೇನಾಯ್ತು ಅಂದರೆ ಎಲ್ಲ ತಿನ್ನಾರ ಪಾಲ ಆಗ್ಬಿಟ್ಟೈತಿ. ಅದೇ ಆಗಿರೋದು ಇವಾಗ. ನೀವು ಅಂದರೆ ಹರಾಜ್ಗೆ ಹೋಗ್ತೀರಾ ನೀವು? ನಿಮ್ಮ ಹೆಸರು ಅಣ್ಣ? ಗಂಗಾಧರ್ ಅಂತ. ಗಂಗಾಧರ್. ನಿಮ್ದು ಯಾವ ಊರು? ನಮ್ಮದು ಇರಕ್ಸಂದ್ರ. ಇರಕ್ಸಂದ್ರ. ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀರಾ? ನಾವು ಅಲ್ಲೇ 5 ವರ್ಷದಿಂದ 6 ವರ್ಷದಿಂದ ಇಲ್ಲೇ ಇದ್ದೀವಿ. ಇಲ್ಲೇ ಇದ್ದೀರಾ? ಓಕೆ. ನಿಮ್ಗೆ ಹೆಂಗೆ ಅನ್ಸುತ್ತೆ ನಮ್ಮ ಚೇಳು? ಭಾಳ ಇಂಪ್ರೂವ್ಮೆಂಟ್ಸ್ ಆಯ್ತು ಬಿಡಿ. ಇಂಪ್ರೂವ್ಮೆಂಟ್ ಆಗಿ ಏನು ಇಂಪ್ರೂವ್ಮೆಂಟ್ ಆಗಿದೆ? ಏನು ಅಡಿಕೆ ವ್ಯಾಪಾರ ಚೆನ್ನಾಗೈತೆ, ಕೊಬ್ಬರಿ ವ್ಯಾಪಾರ ಚೆನ್ನಾಗೈತೆ, ತೆಂಗಿನಕಾಯಿ ವ್ಯಾಪಾರ ಚೆನ್ನಾಗೈತೆ. ದಿನಸಿ ಬರಲ್ಲ ನಮ್ಮಲ್ಲಿ, ಏನು ರಾಗಿ, ಭತ್ತ ಇವೆಲ್ಲ ಕಮ್ಮಿ ಆಯಿತು. ಓಕೆ. ಇದು ಅಡಿಕೆ, ಕೊಬ್ಬರಿ, ತೆಂಗು ಜಾಸ್ತಿ ಆಯ್ತು ನಮ್ಮಲ್ಲಿ. ಈಗ ಚೌಡೂರು ಸಂತೆಗೆ ಈಗ ಒಂದು ಈ ಭಾನುವಾರ ಅಂತಂದರೆ ಅಂದಾಜು ಎಷ್ಟು ಕಾಯಿಗಳು ಬರ್ಬೋದು ಇಲ್ಲಿ? ಅಣ್ಣ ಈಗೆಲ್ಲ ಸೀಸನಲ್ಲೆಲ್ಲ ಒಂದು 3-4 ಲಕ್ಷ ಬರುತ್ತೆ. ಜಾಸ್ತಿ ಓಕೆ. ಈಗ ರೇಟ್ ಎಲ್ಲ ಹೆಂಗಿದೆ? ರೈಟ್ ಎಲ್ಲ ಡಿಮ್ಯಾಂಡ್ ಇದ್ದಂಗೆ ವ್ಯಾಪಾರ ಇದೆ. ಈಗ ಪರವಾಗಿಲ್ಲ, ವ್ಯಾಪಾರ ಚೆನ್ನಾಗೈತಿ. ರೈತರಿಗೆ ಭಾಳ ಅನುಕೂಲ ಮಾಡ್ಕೊಂಡು ರೈತರು ದುಡ್ಡು ತಗೊಂಡು ಹೋಗ್ತಾವ್ರೆ. ATM ಇದ್ದಂಗೆ ಇದು. ಭಾಳ ಅನುಕೂಲ ಮಾಡ್ಕೊಂಡು ದುಡ್ಡು ತಗೊಂಡು ಹೋಗ್ತಾರೆ. ಈಗ ಹರಾಜೆಲ್ಲ ಆಗುತ್ತಲ್ವಾ? ಇಲ್ಲಿ ದುಡ್ಡು ಎಲ್ಲ ಯಾವ ಥರ ಕೊಡ್ತಾರೆ? ದುಡ್ಡು ಮಾಮೂಲಿ ಈಗೇನು ಗುಡ್ಡೆ ಹರಾಜಾಗಿರುತ್ತೋ ಅದರಲ್ಲಿ ಪರ್ಸೆಂಟೇಜ್ ಇಟ್ಕೊಂಡು ದುಡ್ಡು ಕೊಡ್ತಾರೆ. ಇಲ್ಲಿ ಎಲ್ಲ ಎಷ್ಟು ಪರ್ಸೆಂಟೇಜ್? 4% ಇದೆ. 4% ಇದ್ದಾವೆ. ಅಂದರೆ ಸರ್, ನಾನು ಇಲ್ಲಿ ಕೇಳ್ಪಟ್ಟಿದ್ದೇನು ಅಂತಂದರೆ, ಒಂದು 2-3 ರೈತರುಗಳನ್ನ ಮಾತಾಡಿಸ್ದೆ. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಇಲ್ಲೆಲ್ಲ ತುಂಬ ಕಾಯಿಗಳು ಎತ್ತುತ್ತಾರೆ ಅಂತ ಹೇಳ್ತಾರೆ. ಅಂದರೆ ಯಾಕೆ ನಿಮಗೆ ಕೇಳ್ತಾ ಇದ್ದೀನಿ ಅಂದರೆ, ನಮ್ಮೂರು ದೊಡ್ಡದ ಮರ. ನಮ್ಮೂರಲ್ಲಿ ಏನಂದರೆ ಈ ಥರ ಸಿಸ್ಟಮ್ ಇತ್ತು, ಈಗ ಬದಲಾಗ್ಬಿಟ್ಟಿದೆ ಕಂಪ್ಲೀಟು. ಯಾವುದೇ ಕಾರಣಕ್ಕೆ ಏನು ಮಾಡೋದು, ರೈತರುಗಳದ್ದು ಗುಡ್ಡೆ ಒಳಗೆ ಒಂದು ಕಾಯಿ ಕೂಡ ಎತ್ತುತ್ತಾ ಇಲ್ಲ ಈಗ. ಇದ್ರ ಬಗ್ಗೆ ನಿಮಗೆ? ಇಲ್ಲ ಅಣ್ಣ, ಇದು ಮಂಡ್ಯವ್ರು ಬಂಡವಾಳ ಹಾಕಿದಾರಲ್ಲ, ಆ ಬಂಡವಾಳನ ಎತ್ಕೋಬೇಕು ಅಂತಂದರೆ ಇದ್ರೆ ಒತ್ಕೊಂಡು ಹೋಗೋರೆ ಜಾಸ್ತಿ ಅವ್ರು ಇದರಲ್ಲಿ. ಈ ಗುಡ್ಡೆ ವ್ಯಾಪಾರದಲ್ಲಿ ಯಾರು ದುಡ್ಡು ತಗೊಂಬಂದು ಕೊಡೋರು ಕಮ್ಮಿ, ಒತ್ಕೊಂಡು ಹೋಗೋರೆ ಜಾಸ್ತಿ. ನನ್ನ ಮಂಡಿಗೆ 20 ಲಕ್ಷ 30 ಲಕ್ಷ ವರ್ಷಕ್ಕೆ ಒತ್ಕೊಂಡು ಹೋಗ್ತಾರೆ. ಇದನ್ನ ಕವರ್ ಮಾಡಬೇಕು ಅಂತಂದರೆ 2 ಕಾಯಿ ತಗೊಳ್ಳೇಬೇಕು. ರಾಶಿಗೆ 5-10 ಕಾಯಿ ತಗೊಳ್ಳಿ ಎತ್ಕೊಳ್ಳೇಬೇಕು. ಹಂಗಾಗಿ ರೈತರಿಗೂ ಅಲ್ಲ, ವ್ಯಾಪಾರಸ್ಥರಿಗೂ ಏನು ಉಳಿಯಲ್ಲ ಅನ್ನೋ ಉದ್ದೇಶಕ್ಕೆ ಕಾಯಿ ಎತ್ತುತ್ತಾರೆ ಅಷ್ಟೇ. ಇದು ರೈತರು ಲಾಸು ಅಂತ ಯಾರು ಅಂದ್ಕೊಂಡು ಇಲ್ಲ. ಲಾಸ್ ಆಗಿದ್ರೆ ರೈತರು ಕಾಯಿನ ಇಷ್ಟ ಅಂತ ತತ್ತಿರಲಿಲ್ಲ ಮಾರ್ಕೆಟ್ಗೆ. ರೈತರಿಗೆ ಅನುಕೂಲ ಆಗೋದ್ರಿಂದಲೇ ಕಾಯಿ ತಗೋತಾ ಇರೋದು. ಅದನ್ನ ಸ್ವಲ್ಪ ಏನೋ ಅಂತ ಇದ್ದಾರೆ, ಸ್ವಲ್ಪ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗ್ತಾ ಇಲ್ಲ ಅಣ್ಣ. ಈಗ ರೈತರಿಗೆ ತಾನೇ ನಾವು ಕಾಯಿ ತಗೊಂಡು ದುಡ್ಡು ಕೊಡ್ತಾ ಇರೋದು. ಈಗ ಅದೇ ದುಡ್ಡು ತಾನೇ ಇವರು ವ್ಯಾಪಾರಸ್ಥರು ಹೊತ್ಕೊಂಡು ಹೋಗ್ತಾ ಇರೋದು ಅಲ್ವರಾ? ಅದನ್ನು ಅವರೇಜ್ ಮಾಡಬೇಕು ಅಂದ್ರೆ ನಾವು ಎಲ್ಲಿ ಕಳೆದಿರ್ತೀವೋ ಅಲ್ಲೇ ಸ್ವಲ್ಪ ತಗೋಬೇಕಾಗುತ್ತೆ. ಅದೇನು ಮಾಡೋಕ್ಕಾಗಲ್ಲ, ಅದನ್ನ ಮಾಡಲೇಬೇಕು. ಓಕೆ. ಮತ್ತೆ ಏನು ಹೇಳ್ತೀರಣ್ಣ? ಮತ್ತೇನಿಲ್ಲ, ವ್ಯಾಪಾರ ಚೆನ್ನಾಗೈತೆ, ರೈತರು ಖುಷಿಯಾಗಿ ದುಡ್ಡು ತಗೊಂಡು ಹೋಗ್ತಾವ್ರೆ, ಏನು ತೊಂದರೆ ಇಲ್ಲ. ಅಂದರೆ ಹರಾಜಾದ್ಮೇಲೆ ದುಡ್ಡು? ಹರಾಜಾದ ಜಸ್ಟ್ 10 ನಿಮಿಷಕ್ಕೆ ದುಡ್ಡು, ಸ್ಪಾಟ್ ಕ್ಯಾಶ್. ಅಂದರೆ ಫೋನ್ಪೇ, ಗೂಗಲ್ ಪೇ ಏನಿಲ್ಲ. ಫೋನ್ಪೇ ಯಾರು ತಗೊಳರೇ ಇಲ್ಲ ಅಣ್ಣ, ಎಲ್ಲ ಕ್ಯಾಶೇ ಕೊಡ್ಬೇಕು. ನಾವು ಏನಾರ ಮಾಡ್ಕೊಂಡ್ರೆ, ನಾನು ಫೋನ್ಪೇಗಾರ ಹಾಕಿಸ್ಕೋ, ನಾನು ಅಕೌಂಟ್ಗಾರ ಹಾಕಿಸ್ಕೋ, ಮಂಡ್ಯವನು ರೈತರಿಗೆ ಕ್ಯಾಶ್ ಕೊಡಲೇಬೇಕು. ಯಾವುದು ಉಳಿಸೋದೇ ಇಲ್ಲ. ಇಲ್ಲಿ ಯಾವ ಥರ ಹರಾಜೆಲ್ಲ ಹೋಗುತ್ತೆ ಇಲ್ಲಿ? ಅಂದರೆ ನಮ್ಮ ಭಾಗದಲ್ಲಿ ಏನಂದ್ರೆ ಹರಾಜು ಹೋಗುತ್ತೆ, ಒಂದು ಕೈ ಬಿಟ್ಟು ಹೋಗುತ್ತೆ. ಇಲ್ಲಿ ಇಲ್ಲ ಅಣ್ಣ, ಹರಾಜು ಓಪನ್ ಬಿಟ್ಟು. ಇಲ್ಲಿ ಓಪನ್ ಬಿಟ್ಟು ಅಣ್ಣ. ಅಂದರೆ ಜಾಸ್ತಿ ಕೈ ಬಿಟ್ಟು ಏನಿಲ್ಲ ಅಣ್ಣ. ಇಲ್ಲಿಲ್ಲ. ಈಗ ಏನು 10 ಜನ ಕೂಗ್ತಾವ್ರೋ, ಲಾಸ್ಟ್ ಬಿಟ್ಟು ಯಾರಿಗೆ ನಿಲ್ತಾ ಅವ್ರಿಗೆ ಮಾಲ್ ಕೊಡ್ತೀವಿ. ಅಂದರೆ ಇಲ್ಲಿ ತುಂಬ ಜನ ಕೂಗ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮೂರನ್ನು ನೋಡ್ದಂಗೆ ಕಡಿಮೆ, ಇಲ್ಲಿ ತುಂಬ ಜನ ಕೂಗ್ತಾರೆ. ರೈತರು ಜಾಸ್ತಿ ಬರ್ತಾವ್ರೆ, ತಗೊಳಕ್ಕೆ ರೈತರು ಜಾಸ್ತಿ ಬರ್ತಾವ್ರೆ. ಹಂಗಾಗಿ ಕೊಬ್ಬರಿಗೆ ಹಾಕೋರು ಜಾಸ್ತಿ ಇರೋದ್ರಿಂದ ಇಲ್ಲಿ ಜನ ಜಾಸ್ತಿ ಕಾಣ್ತಾರೆ. ಹೌದಾ? ಲೋಕಲ್ ಐಟಮ್ ಅಲ್ವಲ್ಲಿ ಇಲ್ಲಿ 1.5 ಕ್ವಿಂಟಲ್ ಅವರೇಜ್ ತೂಕನೇ ಬರುತ್ತೆ.
ಹಂಗಾಗಿ ಅಪೇಕ್ಷೆ ಪಡ್ತಾರೆ ಕಾಯಿನ ಇದನ್ನ ಕೊಬ್ಬರಿಗೆ ಹಾಕೋರು. ಹಂಗಾಗಿ ಜಾಸ್ತಿ ಬರ್ತಾರೆ. ಇಲ್ಲಿಂದ ಕಾಯಿನ ಎಷ್ಟು ಎಲ್ಲಿಗೆ ಹೋಗ್ಬೋದು ಇದೆಲ್ಲ? ಎಲ್ಲಿಗೆ ಹೋಗುತ್ತಣ್ಣ, ವ್ಯಾಪಾರಸ್ಥರು ಡೆಲ್ಲಿ ಕಾಯಿ ಸುಲಿಸ್ತಾರೆ, ಟನ್ನೇಜ್ ಸುಲಿಸ್ತಾರೆ ಬೆಂಗಳೂರು. ಅದು ಬಿಟ್ಟರೆ ರೈತರದ್ದು ಅಂತಾರೆ. ರೈತರು. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಇಲ್ಲಿ ನಾವು ಚೇಳೂರು ಕಾಯಿ ಸಂತೆನ ಒಬ್ಸರ್ವ್ ಮಾಡ್ತಾ ಇದ್ದೀವಿ. ಇಲ್ಲಿ ಇಲ್ಲಿ ಕಾಯ್ದತ್ತವ್ರೆ, ಜೊತೆಗೆ ರೈತರುಗಳು ಎಲ್ಲ ಅವಾಗ ಮಾತಾಡಿದ್ದಾರೆ. ಬಟ್ ಈಗ ಎತ್ಕೊಂಡ್ರು ಕೂಡ ಯಾರು ಮಾತಾಡ್ತಾ ಇಲ್ಲ. ಮೇ ಬಿ ಇದು ರೈತರಿಗೆ ಅನಿಸ್ಬೇಕು, ಅವ್ರು ಒಗ್ಗಟ್ಟಾಗಬೇಕು, ಅದು ನಿಲ್ಬೋದು ಅನಿಸುತ್ತೆ ವ್ಯವಸ್ಥೆ. ಜೊತೆಗೆ ಏನು ಅಂತಂದರೆ ಇಲ್ಲಿ ಕಾಯಿ ಹಾಕ್ತಾರಲ್ಲ ರೈತರುಗಳು, ಹಾಕಿದ್ರೆ ಏನಾಗ್ತಿದೆ ಅಂತಂದರೆ ಸಮಸ್ಯೆ, ಜಾಗ ಚೆನ್ನಾಗಿಲ್ಲ ಇಲ್ಲಿ. ನೀವೇನು ಅಂತಂದರೆ ಜಸ್ಟ್ ಆ ಕಡೆ ಅಬ್ಸರ್ವ್ ಮಾಡಿ. ಈಗ ಅಲ್ಲಿ ಬರ್ತಾರಲ್ವ, ಅಲ್ಲಿ ಆ ಕಡೆ ತೋರಿಸು. ಈಗ ಅಲ್ಲಿ ನೋಡಿ ನೀವು, ಅಲ್ಲೆಲ್ಲ ಅಲ್ಲೇನಾದ್ರು ಅಪ್ಪಿತಪ್ಪಿ ಗಾಡಿ ಹೋಯ್ತು ಅಂತಂದರೆ ತಗಲಾಕೊಳ್ಳುತ್ತೆ. ಸಿಯಾಕಂತು ಅಂತಂದರೆ ಅದನ್ನ ಎತ್ತಕ್ಕೆ ಹರಸಾಹಸ ಮಾಡಬೇಕಾಗುತ್ತೆ. ಜೊತೆಗೆ ಏನಂದರೆ ಹರಾಜು ಪ್ರೋಸೆಸ್ಸು ಲೇಟ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಬಂದರೆ ಸಂಜೆ ಆಗ್ತಾಯಿದೆ ನಮಗೆ ಅಂತೇಳಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನೀವು ಕ್ರಮ ತಗೊಳ್ಳಿ, ಇದು ಬದಲಾವಣೆ ಆಗಲಿ, ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಕೇಳ್ತೀನಿ. ಜೊತೆಗೆ ನೋಡಿ ಇಲ್ಲೆಲ್ಲ ರೋಡ್ ಸೈಡಿಗೆ ಏನು ಅಂತಂದರೆ ಇದು ತೋರಿಸಿ ಈ ಕಡೆ ನೋಡಿ ಏನು ಅಂತಂದರೆ ರೋಡ್ ಸೈಡಲ್ಲಿ ಹಾಕೊಂಡಿದ್ದಾರೆ. ದಯವಿಟ್ಟು ಆದಷ್ಟು ಒಳಗೆ ಏನು ಕನ್ಸ್ಟ್ರಕ್ಷನ್ ನಡೀತೈತೆ ಅದನ್ನು ಬೇಗ ಮುಗಿಸಿ ರೈತರುಗಳಿಗೆ ಏನು ಅಂತಂದರೆ ಒಳಗೆ ಹಾಕೋಣ ಥರ ವ್ಯವಸ್ಥೆ ಮಾಡೋಂಗೆ ಕೊಡಿ. ಈ ಥರ ಹಾಕಿದ್ರೆ ಏನು ಅಂತಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಮತ್ತು ಇನ್ನೂ ಬೇರೆ ಬೇರೆ ಥರ ತೊಂದರೆ ಆಗುತ್ತೆ. ದಯವಿಟ್ಟು ಇದು ಗಮನ ಹರಿಸಿ ಅಂತ ನಾನು ಕೇಳ್ಕೊತೀನಿ. ಅಣ್ಣ, ನಿಮ್ಗೆ ಇಲ್ಲಿ ಚೋಳೂರು ಸಂತೆ ಏನು ಚೆನ್ನಾಗಿದೆ? ಏನು ಚೆನ್ನಾಗಿದೆ ಅಂತ ಇನ್ನೇನು ಹೇಳೋಣ, ಹರಾಜ್ಗೆ ಹೋಗ್ತಾರೆ. ಕಾಯಿ ಏಣ್ಕಿಲ್ಲ ಒಟ್ಟು ಗುಡ್ಡೆ ಕಾಣೋದು ಹೋಗ್ತಾ ಇರೋದು ಅಷ್ಟೇ. ಏನಾದರೂ ಬದಲಾವಣೆ ಬೇಕಾ ಇಲ್ಲಿ? ಬೇಕಪ್ಪ. ಏನು ಬೇಕು ಅಂದರೆ ಇಲ್ಲೆಲ್ಲ ಕಾಯಿ ಮಂಡಿ ಕಾಯೆಲ್ಲ ಹಾಕೋಕ್ಕೆ ಜಾಗ ಕ್ಲೀನಾಗಿಲ್ಲ. ಅದು ಮೇಯ್ನ್, ಜಾಗ ಚೆನ್ನಾಗಿಲ್ಲ. ಹೌದು, ಎಲ್ಲ ಮಳೆ ಬಂದರೆ ಎಲ್ಲದು ತೊಂದರೆನೇ. ಅವೆಲ್ಲ ಬೇಕಾಗ್ತವೆ. ಮತ್ತು ಇನ್ನೇನು ಬದಲಾವಣೆ ಬೇಕಾ ನಿಮಗೆ? ಇನ್ನೇನು ಮಾಡಿರ್ಬೇಕಪ್ಪ, ಏನಾರು ನಮ್ಗನ್ಸಿದ್ದು ಅದೇ ಹೇಳಿದ್ದು, ಜಾಗ ಬೇಕಪ್ಪ ಚೆನ್ನಾಗಿ ಅಂತ. ಇಲ್ಲೆಲ್ಲ ಕಾಯಿ ಎತ್ತಾರೆ, ಎತ್ತುತ್ತಾರೆ, ಅದು ಮಾಮೂಲಿ. ಏನು ಮಾಡೋಣ ನಾವು ಒಬ್ರು ಹೇಳೋ ಏನು ಮಾಡೋಕ್ಕಾಗುತ್ತೆ? ಅಂದರೆ ರೈತರುಗಳನ್ನ ಸುಮಾರು ಜನ ರೈತರುಗಳನ್ನ ಮಾತಾಡಿಸ್ತೆ. ಅಂದರೆ ಕಾಯಿ ಎತ್ತರು ರೈತರುಗಳೇ ಮಾತಾಡ್ತಾ ಇಲ್ಲ ಆ್ಯಕ್ಚುಲಿ. ಇಲ್ಲಿ ರೈತರುಗಳು ಏನು ಅಂತಂದರೆ ಸುಮ್ಮನೆ ನೋಡ್ತಾರೆ ಅಷ್ಟೇ. ಜಸ್ಟು ನಾನು ಸುಮ್ಮನೆ ಒಂದು ಸ್ವಲ್ಪ ಡಿಸ್ಕಷನ್ ಅವ್ರ ಹತ್ರ ಮಾಡಿದೆ. ಅವ್ರೇನಂದ್ರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಅವರೇ ರೆಡಿ ಇಲ್ಲ. ಅಂದರೆ ರೈತರುಗಳು ಒಗ್ಗಟ್ಟಾಗಲಿ ಅಂದರೆ ಇದು ಯಾವುದೂ ಬದಲಾಗಲ್ಲಲ್ವಾ? ಇದೇ ಥರ ನಮ್ಮೂರಲ್ಲೂ ಎತ್ತಾ ಇದ್ರು, ಬಟ್ ಇದು ಬದಲಾವಣೆ ಆಗಿದೆ. ಮೇ ಬಿ ಇಲ್ಲೂ ರೈತರುಗಳೆಲ್ಲ ಸೇರ್ಕೊಂಡ್ರೆ ಬದಲಾಗಬಹುದು ಅನಿಸುತ್ತೆ. ಮಾಡ್ಬೋದು. ಇಲ್ಲ ಅಂತಂದರೆ ಈಗ ಹಿಂಗೆ ಇದ್ರೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಮತ್ತು ಇಲ್ಲಿಗೆ ಯಾವ್ಯಾವ ಕಡೆಯಿಂದೆಲ್ಲ ಬರ್ಬೋದು ರೈತರುಗಳು? ಇಲ್ಲಿ ಎಲ್ಲ ಕಡೆಯಿಂದ ಬರ್ತಾ ಇತ್ತು ಕಾಯಿ ನಮ್ಮ ಕಡೆಗೆ. ಬರ್ತಾರೆ, ಕೊರಟಗೆರೆಯವರು ಈ ಕಡೆ ಬಂದು ದವಸಪೇಟೆ ಇಂಟ ಬರುತ್ತೆ. ಈ ಕಡೆ ಇದು ಬಡಕೆಗುಡ್ಲು, ಬುಕ್ಕಾಪಟ್ಟಣ, ಸಿರಾ ತಾಲೂಕು, ಉಳಿಯಾರು ಎಲ್ಲ ಕಡೆದು ಬರುತ್ತೆ ಇಲ್ಲಿ ಕಾಯಿ. ಆದರೆ ವ್ಯವಸ್ಥೆ ಚೆನ್ನಾಗಿಲ್ಲ ಇಲ್ಲಿ ಅಷ್ಟೇ. ನಿಮ್ಮ ಪ್ರಕಾರ ಏನು ಚೆನ್ನಾಗಿಲ್ಲ ಅಣ್ಣ ಇಲ್ಲಿ? ವ್ಯವಸ್ಥೆ ಅಂದರೆ ಕಾಯಿ ಹಾಕ್ಯಂಬಕ್ಕೆ ಜಾಗ ಚೆನ್ನಾಗಿಲ್ಲ. ಎಲ್ಲ ಗಲೀಜಲ್ಲಿ ಸುರ್ಕೊಂಡು ಮಾರ್ಕೊಂಡು ಹೋಗ್ಬೇಕು. ಆಮೇಲೆ ತುಂಬ ಲೇಟ್ ಆಗ್ತಾಯಿದೆ ಇಲ್ಲಿ ಕಾಯಿ ಮಾರಾಟ ಮಾಡೋದು, ಹರಾಜು. ಬೆಳಿಗ್ಗೆ 6 ಗಂಟೆ ಬಂದರೆ ರಾತ್ರಿ 6 ಗಂಟೆ ಆಗುತ್ತೆ ಮನೆಗೆ ಹೋಗೋದು. ಅಷ್ಟೇ ಪ್ರಾಬ್ಲಮ್ ಇಲ್ಲಿ. ರೇಟ್ ಎಲ್ಲ ಪರವಾಗಿಲ್ಲ,
ರೇಟ್ ಪರವಾಗಿಲ್ಲ ಅನ್ಸುತ್ತೆ ನಿಮಗೆ. ರೇಟ್ ಪರವಾಗಿಲ್ಲ. ಇವಾಗ ನಿಮ್ಮದು ಕಾಯಿ ಹರಾಜಲ್ಲಿ ಆಗುತ್ತಲ್ಲ, ದುಡ್ಡು ಬೇಗ ಸಿಗುತ್ತಾ ನಿಮ್ಮ ಕೈಗೆ? ಹಾಂ, ದುಡ್ಡೆಲ್ಲ ಬೇಗ ಸಿಗುತ್ತೆ. ಹರಾಜು ಆಗೋದು ಬೇಗ ಆಗ್ಬೇಕು ಅಷ್ಟೇ. ಹರಾಜು ಬೇಗ ಆಗಬೇಕು, ಜಾಗ ಕ್ಲಿಯರ್ ಆಗಬೇಕು. ಜಾಗ ಒಳ್ಳೆ ನೀಟಾಗಿ ರೆಡಿ ಮಾಡ್ಬೇಕಷ್ಟೇ. ಹಾಂ, ಓಕೆ. ಇನ್ನೇನಾದ್ರು ಸಮಸ್ಯೆ ಇದೆ ಅನ್ಸುತ್ತಾ? ಸಮಸ್ಯೆ ಏನಿಲ್ಲ ಇಲ್ಲಿ. ಇನ್ನೇನು ದುಡ್ಡಿಗೇನು ಸಮಸ್ಯೆ ಇಲ್ಲ, ಇನ್ನೊಂದಕ್ಕೆ ಸಮಸ್ಯೆ ಇಲ್ಲ. ಕಾಯಿ ಹಾಕಕ್ಕೆ ಜಾಗ ಇಲ್ಲ, ಅಷ್ಟು ಕಾಯಿ ಬತ್ತೈತೆ. ಈಗ ಕಾಯಿ ಎತ್ತಾರಲ್ವಾ, ನಿಮ್ಗೆ ಅದು ಓಕೆನಾ ಅನ್ಸುತ್ತಾ ನಿಮಗೆ? ಕಾಯಿ ಎತ್ತುತ್ತಾರೆ ಅಂದರೆ ಅದು ಮಾಮೂಲಿ ಇಂಟಲ್ಲೂ ನಡ್ಕೊಂಬಂದೈತೆ. ಕಾಯಿ ಅವ್ರು ಎತ್ತುತ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದು ಮಂಡ್ಯರು ಈಗ ಸಾಲ ಕೊಡ್ತಾರೆ, ಅವರಿಗೆ ಬಂಡವಾಳ ಹಾಕಿ ರೈತರಿಗೆ ಪೇಮೆಂಟ್ ಮಾಡ್ತಾರೆ, ಎತ್ಕೊಂತಾರೆ. ನಾವು ಅದನ್ನು ಮಾತಾಡೋಂಗೇ ಇಲ್ಲ. ಹಂಗೈತೆ ಕತೆ. ನೀವೆಂದು ಕೇಳಿದ್ರ? ಕೇಳಿ ಸ್ಟ್ರೈಕ್ ಮಾಡಿ ರಾಶಿಗೆ 1 ಕಾಯಿ 2 ಕಾಯಿ ತಾಂಬರು. ಈಗ ಅಲೆಯ ಮಾಮೂಲಿ ತಾಬ್ತಾರೆ. ಅದನ್ನ ಯಾರು ಒಬ್ಜೆಕ್ಷನ್ ಮಾಡೋರ ಇಲ್ಲ. ಈಗ ಅಂದ್ರೆ ಎಲ್ಲ ಮಾಡಕ್ ಹೋದ್ರೆ ವರ್ತಕರು ತಾಣರು ಫುಲ್ ಕ್ಯಾಶ್ ಅಲ್ಲಿ ಅಣಿದ್ರೆ ಇವರು ಕಾಯಿ ತಾಂಬ್ತಿರ್ಲಿಲ್ಲ. ಕಾಯಿನ ಅವ್ರು ರೈತರವ್ ತಾಮಲ್ಲ, ಕೂಗ್ತಾರಲ್ಲ ಅವ್ರವ್ ತಾಂಬೋದು ರಾಶಿ. ಈಗ ಕಾಯಿ ಎತ್ತಾರಲ್ಲ, ಅದು ಯಾರಿಗ ಹೋಗುತ್ತೆ? ಅದು ಮಂಡ್ಯರ್ಗೆ ಹೋಗುತ್ತೆ. ಮಂಡ್ಯರ್ಗೆ ಹೋಗುತ್ತೆ. ಈಗ ಹರಾಜ್ ಕೂಗರೆ ಬೇರೆ, ಮಂಡ್ಯರೇ ಬೇರೆ. ಬೇರೆ ಬೇರೆ. ಹರಾಜ್ ಕೂಗರು ನೀನು ಹರಾಜ್ ಕೂಗೋರು ಅಂದ್ರೆ ನೀನ್ ಕಾಯಿ ತಾಮಕ್ ಬಂದಿದೀಯ, ನೀನ್ ಕೂಗ್ತೀಯ. ಮಂಡ್ಯರ್ ಒಬ್ರು ಅದನ್ನ ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ, ಕೂಗ್ಕೊಂಡು. ಒಟ್ನ ಅವ್ರಿಗೆ ಸೇರುತ್ತೆ, ಮಂಡ್ಯರಿಗೆ. ಮಂಡ್ಯರಿ ಕಾಯಿ ಅವ್ರು ಪೇಮೆಂಟ್ ಮಾಡೋರು ಅವರಲ್ಲಿ. ನೀನು ಕಾಯಿ ತಾಮಕ್ ಬಂದಿರ್ತೀಯ, 10 ಲಕ್ಷ ಕಾಯಿ ತಾಂಬ್ತೀಯ, 2 ಲಕ್ಷ ಕೊಟ್ಟಿರ್ತೀಯ. ಅಲ್ಲಿ ಇನ್ನು 8 ಲಕ್ಷ ರೈತರಿಗೆ ಕೊಡ್ಬೇಕಲ್ಲ ಪೇಮೆಂಟು. ಮಂಡ್ಯರ್ ಕೊಡ್ತಾರೆ, ಅದು ಮಂಡ್ಯರ್ ಬಂಡವಾಳ ಹಾಕ್ಬೇಕು. ನಿಮ್ಮ ಹೆಸರಣ್ಣ? ಶಿವಣ್ಣ. ನಿಮ್ದು ಯಾವರು? ಮಠ. ಇದು ಗಂಗೈನಪಾಳ್ಯ ಮಠ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸು. ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಇದಿಷ್ಟು ಕೂಡ ಏನಂದರೆ ಚೇಳೂರು ಕಾಯಿ ಸಂತೆ ಯಾವ ಥರ ನಡೆಯುತ್ತೆ, ಹರಾಜು ಪ್ರಕ್ರಿಯೆ ಯಾವ ಥರ ಇದೆ, ಇಲ್ಲಿ ರೇಟು ಮತ್ತು ಏನೇನೋ ಬದಲಾವಣೆ ಆಗಬೇಕಾ ಅಂತ ಹೇಳ್ಬಿಟ್ಟು ಸುಮಾರು ರೈತರುಗಳೆಲ್ಲ ಅಭಿಪ್ರಾಯ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಯಾರನ್ನ ಸಾಧ್ಯವರೇ ಈ ಸಂತೆಗೆ ಬನ್ನಿ. ಜೊತೆಗೆ ಏನು ಅಂತಂದರೆ, ಈ ಥರ ವ್ಯವಸ್ಥೆ ಹಿಂಗಿದೆ, ನಿಮ್ಗೆ ಓಕೆ ಅನಿಸಿದ್ರೆ ಇಲ್ಲಿ ರೈತರುಗಳು ಬನ್ನಿ. ಇಲ್ಲಾಂತಂದರೆ ನಿಮ್ಗೆ ಎಲ್ಲಿ ಚೆನ್ನಾಗಿರುತ್ತಾ ಅಲ್ಲಿಗೆ ಹೋಗಿ. ಇದಿಷ್ಟು ಕೂಡ ಈ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಿಸ್ ಮಾಡದೆ ನಮ್ಮ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನಮಗೊಂದು ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.